ಹೌದು. ಮುಂದೆ ಒಬ್ಬರಾಗಿ ನಿಂತರೆ ದುರ್ಬಲ, ಆದರೆ ಎಲ್ಲರೂ ಒಗ್ಗಟ್ಟಾಗಿ ಸೇರಿಕೊಂಡರೆ ಏನಾಗುತ್ತೆ ಅಂದ್ರೆ ನಮ್ಮ ಸ್ನೇಹಿತರು ಒಂದು ಸಣ್ಣ ನಾಟಕ ಮೂಲಕ ತೋರಿಸಲಿದ್ದಾರೆ. ಬನ್ನಿ, ನಮ್ಮ ಕೇವನ್ ಮಕ್ಕಳನ್ನು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ನಾಟಕ LKG ಮಕ್ಕಳಿಂದ. ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು. ಅವನಿಗೆ 3 ಜನ ಗಂಡು ಮಕ್ಕಳು. ಆ 3 ಜನ ಅಣ್ಣ ತಮ್ಮಂದಿರು ಯಾವಾಗಲೂ ಜಗಳ ಮಾಡುತ್ತಿದ್ದರು. ಆ ರೈತ ಎಷ್ಟೇ ಸಲ ತಿಳಿ ಹೇಳಿದರೂ ಅವನ ಮಾತನ್ನು ಕೇಳುತ್ತಿರಲಿಲ್ಲ. ಇದನ್ನು ಹೀಗೆ ಬಿಟ್ಟರೆ ಬೇರೆಯವರು ನನ್ನ ಮಕ್ಕಳನ್ನು ಯಾಮಾರಿಸಬಹುದೆಂದು ಯೋಚಿಸಿ ಒಂದು ಉಪಾಯ ಮಾಡಿದ. ರೈತನಿಗೆ ತಿಳಿಯಿತು ತನ್ನ ಸಂದೇಶವನ್ನು ಈಗ ಮಕ್ಕಳಿಗೆ ಹೇಳುವುದು ಸುಲಭ ಎಂದು. ಮಕ್ಕಳೇ, ಇದನ್ನ ಮುರಿರಿ. ನಾವು ಯಾವಾಗಲೂ ಜಗಳವಾಡುತ್ತಿದ್ದರೆ ಹೊರಗಿನ ಜನರು ಅವರ ಲಾಭಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಾರೆ. ಅದೇ ನಾವು ಕೂಡಿ ಬಾಳಿದರೆ ಆ ಕಟ್ಟಿನ ರೀತಿ ನಮ್ಮನ್ನು ಯಾರೂ ಬೇರೆ ಮಾಡಲು ಸಾಧ್ಯವಿಲ್ಲ. ಅವರ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ. ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ